ಹೇಗಿದ್ಯಪ್ಪ ಕಾಫಿ? ನೀನ್ ಮಾಡ್ಕೊಟ್ಟಿದ್ಯಾ ಅಂದಮೇಲೆ ಚೆನ್ನಾಗಿಲ್ದೇ ಇರುತ್ತಾ? ತುಂಬಾ ಚೆನ್ನಾಗಿದೆ ಅಮ್ಮ. ಹೇಳಪ್ಪ ಸುರೇಶ್, ಏನು ಬಾರಿ ಅಪರೂಪಕ್ಕೆ ನನ್ನನ್ನು ನೆನೆಸ್ಕೊಂಡು ಕಾಲ್ ಮಾಡಿದ್ಯಾ? ನನ್ನ ಮಗನ ಮದುವೆ ಫಿಕ್ಸ್ ಆಯ್ತು, ಕರಿಯೋಣ ಅಂತ ಫೋನ್ ಮಾಡಿದೆ. ಓ ಹೌದಾ, ತುಂಬಾ ಸಂತೋಷ. ನಿನ್ ಮಗನಿಗೆ ನನ್ನ ಕಡೆಯಿಂದ ಕಂಗ್ರಾಚುಲೇಷನ್ಸ್ ಹೇಳು. ಬರೇ ವಿಶ್ ಮಾಡಿದ್ರೆ ಸಾಲದು, ಮರ್ಯಾದೆ ಮದುವೆ ಬರ್ಬೇಕಪ್ಪ. ಸರಿ ಸರಿ, ಖಂಡಿತ ಬರ್ತೀನಿ. ನಿನ್ನ ಮಗಳನ್ನ ಸೊಸೆಯಾಗಿ ಮಾಡ್ಕೊಳ್ಳೋಣ ಅಂದ್ರೆ ಅವಳು ಒಪ್ಪಲ್ಲ ಅಂತ ಹೇಳಿದೆ. ನಾ ಇಬ್ರು ಫ್ರೆಂಡ್ ಆಗ್ಯವ್ರು, ಇಷ್ಟೊತ್ತಿ ಬೀಗರಾಗಿರ್ತಿದ್ವಿ. ನಿನ್ನ ಮಗಳದೇನ್ರ ಸಮಸ್ಯೆನಾ? ಯಾಕಪ್ಪ ಇನ್ನೂ ಮದುವೆ ಆಗಿಲ್ಲ? ಹೋಗ್ಲಿ, ಮುಂದೆ ಮದುವೆ ಆಗ್ಕೊಳ್ಳೋ ಇಲ್ವಾ? ಏನಪ್ಪ ಮಾಡ್ಲಿ, ಈಗಿನ ಕಾಲದ ಮಕ್ಕಳಿಗೆ ನಾವೇನು ಹೇಳೋಕ್ಕಾಗುತ್ತೆ? ಮಕ್ಕಳು ಮದುವೆ ಮಾಡ್ಕೊಳ್ಳಿ ಅಂತ ಅಪ್ಪ ಅಮ್ಮ ಎಷ್ಟೇ ಹೇಳಿದ್ರು ಅವ್ರಿಗೇನು ಇಷ್ಟನೋ ಅದನ್ನೇ ಮಾಡ್ತಾರೆ. ಈ ವಿಷಯದಲ್ಲಿ ನಾನೇನು ಹೇಳೋಕ್ಕಾಗಲ್ಲ. ಅವಳು ಬದುಕು ಅವಳು ಇಷ್ಟ. ಒಟ್ಟಿನಲ್ಲಿ ಮಕ್ಕಳು ಖುಷಿಯಾಗಿದ್ರೆ ನಮಗಷ್ಟೇ ಸಾಕು. ಸರಿಯಪ್ಪ, ಮದುವೆಗೆ ಮಿಸ್ ಮಾಡದೆ ಬರಬೇಕು. ಸರಿ ಕಣ, ಖಂಡಿತ ಬರ್ತೀನಿ. ಸರಿ, ಇಡ್ಲಾ? ಥ್ಯಾಂಕ್ಸ್ ಅಪ್ಪ, ನೀವು ನನ್ನನ್ನು ಇಷ್ಟೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಮದುವೆ ಆಗೋ ವಯಸ್ಸು ಬಂದರೂ ಇನ್ನೂ ಯಾಕೆ ಮದುವೆ ಆಗಿಲ್ಲ ಅಂತ ಹೇಳಿ ಬಲವಂತದಿಂದನಾದರೂ ಮದುವೆ ಮಾಡಿಸೋ ಪ್ರಯತ್ನ ಮಾಡ್ತಿದ್ರು. ಆದರೆ ನೀವು ಮಾತ್ರ ಈ ವಿಷಯದಲ್ಲಿ ನನಗೆ ಯಾವತ್ತೂ ಮದುವೆ ಆಗೋ ಅಂತ ಬಲವಂತ ಮಾಡದೆ ನನ್ನಿಷ್ಟದಂತೆ ಇರೋದಕ್ಕೆ ಬಿಟ್ಟಿದ್ದೀರಾ. ಅದಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಪೊಲೀಸ್ ಅಪ್ಪನ ಮೇಲೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಇಟ್ಕೊಂಡಿರೋ ನಮ್ಮಣ್ಣ ಇವ್ರು ಈ ತರ ಆಗಕ್ ಕಾರಣ ಅಂದ್ರೆ ನಂಗೆ ನಂಬಕ್ಕೆ ಆಗಲ್ಲ ಅಮ್ಮ. ಅಂತದೇನ್ ಮಾಡಿದ್ರು ಅಣ್ಣ? ಈ ಮೆಡಿಸಿನ್ ತಗೊಬನ್ನಿ, ಪೇಷಂಟ್ ಕೊಡ್ಬೇಕು. ನಾನು ತರ್ತೀನಿ, ಕೊಡಿ. ಬರೋಲ್ಲ ನಂತರ. ಬಾಬಾ, ಸಾಹೇಬ್ರು ಹುಷಾರಾಗಿದ್ದಾರ? ಎರಡು ಜೊತೆ ಖುಷಿ ಖುಷಿಯಾಗಿ ಮಾತಾಡ್ತಿದಾರ? ಅವ್ರು ಆರಾಮಾಗಿದ್ದಾರೆ. ಆದರೆ ನೀವ್ಯಾಕೆ ಅವ್ರನ್ನ ನೋಡಕ್ ಹೋಗ್ಲಿಲ್ಲ? ನೀವೇನೋ ತಪ್ಪು ಮಾಡಿದ್ದೀರಾ, ಅದೇ ಕಾರಣಕ್ಕೆ ನಿಮ್ಮ ತಂದೆಯವ್ರಿಗೆ ಹಾಗೆಲ್ಲ ಆಗಿದೆ ಅಂತ ನಿಮ್ಮ ಮನೆಯವರೆಲ್ಲ ಅಂದ್ಕೊಂಡಿದ್ದಾರೆ. ಆದರೆ ಯಾವುದೇ ಮಗ ಆಗಲಿ ತನ್ನ ತಂದೆ ಆರೋಗ್ಯ ಹಾಳಾಗಲಿ ಅಂತ ಬಯಸಲ್ಲ. ನಿಮ್ಮ ಮಾತು ಹೊರಟಾದ್ರೂ ನಿಮ್ಮ ಮನಸ್ಸು ಮಗು ಥರ ಮೃದು ಅಂತ ಗೊತ್ತಿದೆ. ಯೋಚನೆ ಮಾಡಬೇಡಿ, ಎಲ್ಲ ಸರಿಯಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ಪೊಲೀಸ್ ಅಪ್ಪನ ಒಬ್ಬನ್ನೇ ಬಿಟ್ಟು ಅಣ್ಣ ಆಚೆ ಹೋಗಿದ್ ತಪ್ಪೆ. ಆದ್ರೆ ಪೊಲೀಸ್ ಅಪ್ಪಂಗೆ ಈ ತರ ಆಗ್ಲಿ ಅಂತ ಅಣ್ಣ ಬಯಸ್ತಾನೆ ಅಂತ ನಿಂಗೆ ಅನ್ಸುತ್ತಾ ಅಮ್ಮ? ಅಣ್ಣನ್ಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಗೌರವ ಇದೆಯೋ ಪೊಲೀಸ್ ಅಪ್ಪನ ಮೇಲೂ ಅಷ್ಟೇ ಪ್ರೀತಿ ಗೌರವ ಇದೆ. ಹೀಗಾಗತ್ತೆ ಅಂತ ಗೊತ್ತಿಲ್ಲದೆ ಹೋಗಿರ್ತಾನೆ ಅಷ್ಟೇ ಅಮ್ಮ. ಅದಕ್ಕೆ ಈ ತರ ಶಿಕ್ಷೆ ಕೊಡೋದು ತಪ್ಪು. ಏಯ್ ನಿಂತ್ಕೊಳ್ಳಿ. ಅದ್ಗೇನ ಅವ್ನು ಇಲ್ಲಿಗೆ ಬರೋದು ಬೇಡ ಅಂತ ಹೇಳಿರುವಾಗ ನೀನೇನು ಅವನ ಹತ್ರ ಹೋಗಿ ಮಾತಾಡೋದು? ನೀನೇನು ಮಾತಾಡೋದು ಬೇಡ, ಸುಮ್ಮನೆ ಇರು. ನಮ್ಮ ಅಣ್ಣನ ಹತ್ರ ಮಾತಾಡಬಾರ್ದು ಅಂತ ಹೇಳೋ ಹಕ್ಕು ನಿಮ್ಗಿಲ್ಲ. ಈ ವಿಷಯಕ್ಕೆ ತಲೆ ಹಾಕ್ಬಿಡಿ ಅಷ್ಟೇ. ಅಮ್ಮ, ಸರ್ ಜೊತೆನೇ ಇರ್ತೀನಿ, ನೀವು ಹೋಗಿ ತಿಂಡಿ ಮಾಡ್ಕೊಂಬನ್ನಿ. ಪರವಾಗಿಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ. ಪರವಾಗಿಲ್ಲ,
ನಾನೀಗ ಆರಾಮಾಗಿದ್ದೀನಿ. ಒಂದ್ಸಲ ನೀನು ಅಂಬುಜ ಮೇಷ್ಟ್ರ ಜೊತೆ ತಿಂಡಿ ತಿನ್ಕೊಂಬನ್ನಿ ಹೋಗಿ. ರೀ ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಪರವಾಗಿಲ್ಲ, ನಾನೀಗ ಆರಾಮಾಗಿದ್ದೀನಿ ಅಂತ ಹೇಳಿದ್ನಲ್ಲ. ಸೌಂದರ್ಯ, ಅವಳು ಹಾಗೆಲ್ಲ ಮಾತಾಡಿ ಹೋದ್ಲು ಅಂತ ನೀನು ಬೇಜಾರು ಮಾಡ್ಕೋಬೇಡಮ್ಮ. ಅವಳೇನೋ ಹಳೆದನ್ನೆಲ್ಲ ಮರ್ತಿಲ್ಲ ಅನ್ಸುತ್ತೆ, ಅದೇ ಕೋಪದಲ್ಲಿದ್ದಾಳೆ. ಅವಳ ನೋವು ಏನು ಅಂತ ನನಗೆ ಅರ್ಥ ಆಗತ್ತೆ ಮಾವ. ಹಾಗಂತ ಅವಳಿಗೆ ಮದ್ವೆ ಮಾಡದೆ ಬಿಡಕ್ಕಾಗತ್ತಾ? 4 ಜನ 4 ಥರ ಮಾತಾಡ್ಕೊಳ್ತಾ ಇದ್ದಾರೆ. ಅದು ಅಲ್ಲದೆ ನೀವು ಅವಳ ಮದ್ವೆ ಬಗ್ಗೆ ಎಷ್ಟು ಕೊರಗ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಮಾವ. ಅದಕ್ಕೆ ನಾನೇ ಎಲ್ಲ ಜವಾಬ್ದಾರಿ ತಗೊಂಡು ನಾನೇ ನಿಂತು ಅವಳ ಮದ್ವೆ ಮಾಡ್ತೀನಿ. ನೀವು ಯೋಚನೆ ಮಾಡಬೇಡಿ. ನಿನ್ನ ಬಾಯಿಂದ ಈ ಮಾತು ಕೇಳಿ ಅರ್ಚನನ ಮದುವೆನೇ ಆಗೋಯ್ತೇನೋ ಅನ್ನೋ ಅಷ್ಟು ಖುಷಿ ಆಗ್ತಿದೆಯಮ್ಮ. ಅವಳಿಂದ ಇಷ್ಟೆಲ್ಲ ಅವಮಾನ ಆಗೋ ಥರ ಮಾತುಗಳನ್ನ ಕೇಳಿದ್ರು ಇನ್ನೂ ಅವಳಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಿದ್ಯಲ್ಲಮ್ಮ. ನೀನೇ ಈ ಮನೆಗೆ ಸರಿಯಾದ ಸೊಸೆ. ನಿನ್ನಿಂದಾದ್ರೂ ಅರ್ಚನಾಗೆ ಆದಷ್ಟು ಬೇಗ ಮದುವೆ ಆದ್ರೆ ಹಂಗಷ್ಟೇ ಸಾಕಮ್ಮ.